ಮೋದಿಯನ್ನ ಭೇಟಿಯಾದ ದಳಪತಿಗಳು ದೇವೇಗೌಡರು ಉರುಳಿಸಿದ್ರ ಹೊಸ ದಳ ಸಿದ್ದು ಓಟಕ್ಕೆ ಬ್ರೇಕ್ ಆಗ್ತಾರಾ ಎಚ್ಡಿಕೆ. ಸ್ನೇಹಿತರೆ, ರಾಜಕೀಯ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದೊಂದು ನಿಂತ ನೀರಲ್ಲ. ಅದರಲ್ಲೂ ಕೂಡ ಕರ್ನಾಟಕದ ರಾಜಕೀಯ ಸದಾ ಆಕ್ಟಿವ್ ಆಗಿರುತ್ತೆ. ಅದರಲ್ಲೂ ಚುನಾವಣೆ ಬಂತು ಅಂದರೆ ಕೇಳುವಂತೆ ಇಲ್ಲ. ಇದೀಗ ಲೋಕಸಭಾ ಚುನಾವಣೆ ಬಂದ ಮೇಲೆ ರಾಜಕೀಯ ತುಂಬ ರಂಗೇರಿದೆ. ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ JDS ಮತ್ತು BJP ಮೈತ್ರಿಯನ್ನು ಮಾಡಿಕೊಂಡಿದೆ. ಅದೇ ಕಾರಣಕ್ಕೆ ಇದೀಗ ಕರ್ನಾಟಕದ ರಾಜಕೀಯ ತಿರುವು ಬದಲಾಗ್ತಿದೆ. ಇಂತಹ ಸಮಯದಲ್ಲಿ ನರೇಂದ್ರ ಮೋದಿಯವರನ್ನು JDS ವರಿಷ್ಠರೇನಿದ್ದಾರೆ ಅವರಿದೀಗ ಭೇಟಿಯಾಗಿರೋದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಇದರ ನಡುವೆ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಿದೆ. ಅದೇನಪ್ಪ ಅಂದರೆ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಆಗ್ತಾರಾ ಎನ್ನುವಂತಹ ಪ್ರಶ್ನೆ. ಹಾಗಾದರೆ ಕುಮಾರಸ್ವಾಮಿ ಹಾಗೂ ನರೇಂದ್ರ ಮೋದಿಯವರ ನಡುವೆ ನಡೆದಂತಹ ಮಾತುಕತೆ ಹೇಗಿತ್ತು ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ರಾಜಕೀಯದಲ್ಲಿ ಯಾರು ಶತ್ರುವಿಲ್ಲ, ಯಾರು ಮಿತ್ರರಲ್ಲ ಅನ್ನೋದು ಗೊತ್ತಿರುವ ವಿಚಾರ. ಕೆಲ ವರ್ಷಗಳ ಹಿಂದೆ ಕಚ್ಚಾಡುತ್ತಿದ್ದ JDS ಮತ್ತು BJP ಇಂದು ಮೈತ್ರಿಯಾಗಿವೆ. ಹೌದು, ಲೋಕಸಭಾ ಚುನಾವಣೆಗಾಗಿ ಎರಡು ಪಕ್ಷಗಳು ಮೈತ್ರಿಯಾಗಿದ್ದು ದೊಡ್ಡ ರಾಜಕೀಯದ ನಡೆಯಾಗಿದೆ. ಇದರ ನಡುವೆಯೇ ಇಂದು JDSನ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಈ ಭೇಟಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅದೆಲ್ಲವನ್ನ ಹೇಳ್ತೀವಿ, ಕೇಳಿ. ಎಸ್ ಸ್ನೇಹಿತರೆ, JDS ವರಿಷ್ಠ HD ದೇವೇಗೌಡ, ಶಾಸಕಾಂಗ ಪಕ್ಷದ ನಾಯಕ HD ಕುಮಾರಸ್ವಾಮಿ ಹಾಗೂ ಶಾಸಕ HD ರೇವಣ್ಣ ಅವರನ್ನೊಳಗೊಂಡ JDS ನಿಯೋಗವು ಗುರುವಾರ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸಂಸತ್ ಭವನದಲ್ಲಿ ಅಂದರೆ ಪ್ರಧಾನಿ ಕಾರ್ಯಾಲಯದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದರು. ಇದಾದ ಬಳಿಕ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೆಲ ಮಾಧ್ಯಮಗಳ ಜೊತೆ ಈಗ ಹೇಳಿದ್ರು, ರಾಜ್ಯ ರಾಜಕೀಯದ ಪರಿಸ್ಥಿತಿಯ ಜೊತೆಗೆ ಕೊಬ್ಬರಿ ಖರೀದಿ ಹಾಗೂ ಕಾಡುಗೊಲ್ಲ ಜಾತಿಗೆ ಮೀಸಲಾತಿ ಸೌಲಭ್ಯ ಹಾಗೂ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಧಾನಿಯವರ ಜೊತೆ ನಾವು ಮಾತುಕತೆ ನಡೆಸಲಾಯಿತು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ರಾಜಕೀಯದ ಬಗ್ಗೆಯೂ ಚರ್ಚೆ ನಡೆಯಲಾಯಿತು. ಅದರಲ್ಲಿ ಯಾವುದೇ ಕ್ಷೇತ್ರದ ಹಂಚಿಕೆಯಲ್ಲಿ ಗೊಂದಲವಿಲ್ಲ. ಎಲ್ಲವೂ ನಾವೇ ಪರಸ್ಪರ ಕುಳಿತುಕೊಂಡು ಹಂಚಿಕೆ ಮಾಡ್ತೀವಿ. ಒಂದು ಕ್ಷೇತ್ರ ಹೆಚ್ಚಾಗಬಹುದು, ಮತ್ತೊಂದು ಕ್ಷೇತ್ರ ಕಡಿಮೆ ಆಗಬಹುದು, ಆದರೆ ಅದೆಲ್ಲವೂ ಜನವರಿಯಲ್ಲಿ ಮುಗಿಯುತ್ತೆ ಎನ್ನುವಂತಹ ಮಾತನ್ನು ಹೇಳಿದರು. ಇದಷ್ಟೇ ಅಲ್ಲದೆ ಮತ್ತೊಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿದರು. ಅದೇನಪ್ಪ ಅಂದರೆ, ನೀವು ಕೇಂದ್ರದ ಮಂತ್ರಿ ಆಗ್ತೀರಾ, ಲೋಕಸಭೆಗೆ ಭಾಗವಹಿಸ್ತೀರಾ ಎನ್ನುವಂತಹ ಮಾತಿಗೆ ಕುಮಾರಸ್ವಾಮಿಯವರು ಉತ್ತರ ನೀಡಿದ್ದು, ಖಂಡಿತವಾಗಿಯೂ ನಾನು ಲೋಕಸಭೆಗೆ ನಿಲ್ಲೋದಿಲ್ಲ, ಆದರೆ ಕೆಲ ಮಾಧ್ಯಮಗಳಲ್ಲಿ ಈ ಮಾಹಿತಿ ಹರಿದಾಡ್ತಿದೆ. ಅದೇ ಕಾರಣಕ್ಕೆ ನಮ್ಮ ಕಾರ್ಯಕರ್ತರೇನಿದ್ದಾರೆ, ನಮ್ಮ ನಾಯಕರೇನಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನೀವು ಲೋಕಸಭೆಗೆ ನಿಲ್ಲಿ ಎನ್ನುವಂಥ ಮಾತು ಬರೆದಿದೆ. ಸದ್ಯಕ್ಕೆ ನಾನು ಯಾವುದೇ ಲೋಕಸಭೆಗೆ ಭಾಗವಹಿಸೋದಿಲ್ಲ ಎನ್ನುವಂತಹ ಮಾತನ್ನ ಕುಮಾರಸ್ವಾಮಿಯವರು ಹೇಳಿದ್ರು. ಇದಷ್ಟೇ ಅಲ್ಲದೆ ಮತ್ತೊಂದು ಮಾತನ್ನ ಆಡುವ ಮೂಲಕ ಅಚ್ಚರಿಗೆ ಕಾರಣವಾಗಿದ್ದಾರೆ. ಯಾರ ಹಣೆಯ ಮೇಲೆ ಏನು ಬರೆದಿರುತ್ತೋ ಯಾರಿಗೆ ಗೊತ್ತು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ಕಾದು ನೋಡೋಣ, ಮುಂದೆ ಏನಾದರೂ ನಡೆಯುತ್ತೋ ಎನ್ನುವ ಮೂಲಕ ಹಲವು ಅನುಮಾನಗಳಿಗೆ ಕಾರಣವಾದರು. ಇನ್ನೂ ಮುಂದುವರೆದು ಕರ್ನಾಟಕದ ರಾಜಕೀಯದ ಬಗ್ಗೆ ಮಾತನಾಡಿದ ಅವರು, ಕರ್ನಾಟಕದ ರಾಜಕೀಯದಲ್ಲಿ ಶಿಂದೆಯೂ ಇದ್ದಾರೆ, ಅಜಿತ್ ಪವಾರ್ ಸಹ ಇದ್ದಾರೆ. ಯಾರು ಮೊದಲು ಬರ್ತಾರೋ ನೋಡೋಣ, ಅಲ್ಲಿಯವರೆಗೂ ಕಾಯಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವ ಮೂಲಕ ಮತ್ತೊಂದು ಅನುಮಾನಕ್ಕೆ ಕಾರಣರಾದರು. ಅದೇನೆಂದರೆ, ಲೋಕಸಭಾ ಚುನಾವಣೆ ಏನಿದೆ ಅದುವೇ ಸರ್ಕಾರಕ್ಕೆ ಡೆಡ್ ಲೈನ್ ಎನ್ನುವಂತಹ ಮಾತದು. ಇದರ ನಡುವೆ ಮತ್ತೆ ಏನಾದರೂ ಮಾತುಕತೆ ನಡೀತಾ ಗೊತ್ತಿಲ್ಲ. ಹೌದು ಸ್ನೇಹಿತರೆ, ಇದಾದ ಮೇಲೆ ಇವರ ಜೊತೆಯಲ್ಲಿ HD ಕುಮಾರಸ್ವಾಮಿ ಅವರ ಜೊತೆ ಏನಿದೆ ಅವರ ತಂದೆಯವರಾದಂತಹ ಹಾಗೂ JDS ವರಿಷ್ಠರಾದಂತಹ ದೇವೇಗೌಡರು ಕೂಡ ಅಲ್ಲಿ ಹೋಗಿದ್ರು, ಮತ್ತು ರೇವಣ್ಣವರವರು ಕೂಡ ಹೋಗಿದ್ರು. ಹಲವು ಮಾತುಕತೆಗಳು ನಡೆದಿರುತ್ತೆ. ಬಟ್ ರಾಜಕೀಯವಾಗಿ ಮಾತುಕತೆಗಳು ನಡೆದಿದ್ದು ಇಷ್ಟ ವಿಚಾರಗಳು. ಅಂದರೆ ಕುಮಾರಸ್ವಾಮಿಯವರು ಲೋಕಸಭೆಗೆ ನಿಲ್ತಾರಾ ಎನ್ನುವಂತಹದ್ದು. ಬಟ್ ಈಗ ಕುಮಾರಸ್ವಾಮಿಯವರು ಹೇಳ್ತಿರೋದು ಒಂದೇ ಮಾತು, ಸದ್ಯ ನನ್ನ ಮುಂದೆ ಅಂತಹದ್ದೇನೂ ಇಲ್ಲ. ಬಟ್ ಯಾರ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅನ್ನುವ ಮೂಲಕ ಅವರು ಮತ್ತೊಂದು ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಇದೀಗ ನರೇಂದ್ರ ಮೋದಿ ಹಾಗೂ ಕುಮಾರಸ್ವಾಮಿಯವರ ನಡುವೆ ನಡೆದಂತಹ ಮಾತುಕತೆ ಅಚ್ಚರಿಗೆ ಕಾರಣವಾಗಿತ್ತು, ಹಲವು ಕುತೂಹಲಕ್ಕೂ ಕಾರಣವಾಗಿತ್ತು. ಸದ್ಯ ಇದೀಗ ಅದೆಲ್ಲದಕ್ಕೂ ಬ್ರೇಕ್ ಅಂತೂ ಬಿದ್ದಿದೆ, ಮಾತುಕತೆಯಂತೂ ಆಗಿದೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ HD ಕುಮಾರಸ್ವಾಮಿ ಹಾಗೂ BSY ಸೇರಿಕೊಂಡು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರ ಓಟಕ್ಕೆ ಅಂದರೆ ನಾಗಲೋಟ ಏನಿದೆ ಅದಕ್ಕೆ ಬ್ರೇಕ್ ಆಗ್ತಾರಾ, ಅಥವಾ ಈಗಿನ ಸರ್ಕಾರ ಏನಾದರೂ ಚುನಾವಣೆಯ ನಂತರ ಬದಲಾಗುತ್ತಾ, ಅದೆಲ್ಲದಕ್ಕೂ ಉತ್ತರವಾಗಿ ನಾವು ಲೋಕಸಭಾ ಚುನಾವಣೆಯನ್ನು ಕಾಯಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತೇವೆ. ಸ್ನೇಹಿತರೆ, ಇಂತಹದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.